45 ಸಿನಿಮಾ ನೋಡಿದ್ರಿ, ಹೇಗಿದೆ ಸಿನಿಮಾ? 45 ಈ 45 ದಿನಗಳಲ್ಲಿ ಏನೇನು ಆಗ್ಬಹುದು ಒಂದು ಮನುಷ್ಯನ ಜೀವನದಲ್ಲಿ ಅನ್ನೋದು, ಜೀವನ ಇದ್ದಾಗ ಜೀವನ ಆದ್ಮೇಲೆ ಏನು ಅನ್ನೋದು ಬಹಳ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ಶಿವಣ್ಣ ಅವರು 45 ಅಲ್ಲ, ಇನ್ನು ಅವರು 25 ಇಯರ್ಸ್ ಅನ್ನೋ ಒಂದು ಚಿರ ಯುವಕ. ಆತರ ನಮ್ಮ ಶಿವಣ್ಣ ಅವರು ಒಳ್ಳೆ ಪರ್ಫಾರ್ಮೆನ್ಸ್, ಪ್ರತಿಯೊಬ್ಬರು ಅವರವ್ರ ಪಾತ್ರಕ್ಕೆ ಒಳ್ಳೊಳ್ಳೆ ಒಂದು ಒಳ್ಳೆ ರೀತಿಯಲ್ಲಿ ಅವರು ಅಭಿನಯವನ್ನು ಮೀರಿ ಕೊಟ್ಟಿದ್ದಾರೆ. ಇಡೀ ತಂಡಕ್ಕೆ ಯಶಸ್ವಿಯಾಗಿ ಒಳ್ಳೆ ಇದಾಗಿ ಬರ್ಲಿ ಅಂತ ಹೇಳಿ, ಯಶಸ್ವಿಯಾಗಿ ಪ್ರದರ್ಶನಗೊಂಡು ಆಗ್ಲಿ ಅಂತ ಹೇಳಿ. ಮೊದಲನೇ ನಿರ್ದೇಶನ ಬಹಳ ಚೆನ್ನಾಗಿದೆ, ಬಹಳ ಎಫರ್ಟ್ ಹಾಕಿದೆ. ಬರೀ ನಾವು ಫ್ರೇಮ್ ಟು ಫ್ರೇಮ್ ನಾವು ಒಂದು ನೋಡಿದಾಗ ಅದ್ರ ಹಿಂದೆ ಇರೋ ಹಾರ್ಡ್ ವರ್ಕ್ ಎತ್ತಿ ಕಾಣುತ್ತೆ. ಯಾಕಂದ್ರೆ ಈ ತರ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಬಹಳ ದಿನ ಯೋಚನೆ ಮಾಡಿ ಎಲ್ಲ ಮಾಡಿ ಒಂದು ಒಳ್ಳೆ ರಸದೌತಣ ಕೊಟ್ಟಿದ್ದಾರೆ ಅಂತ ಹೇಳುದು. ಬಹಳ ದಿನಗಳಾದ್ಮೇಲೆ ಬಹಳ ಅತ್ಯುತ್ತಮವಾದಂತ ಚಿತ್ರ ನೋಡೋಕೆ ಅವಕಾಶ ನಮ್ಗೆಲ್ಲ ಸಿಕ್ತು ಅಂತ ಹೇಳಿ ಇಡೀ ತಂಡಕ್ಕೆ ನಾವು ಶುಭ ಕೋರ್ತಾ ಇದ್ದೀವಿ. 45 ಸಿನಿಮಾ ಹೇಗಿದೆ ಸರ್? ಸೂಪರ್ ಆಗಿದೆ ಸರ್. ಶಿವಣ್ಣನ ಆಕ್ಟಿಂಗ್ ಚೆನ್ನಾಗಿದೆ, ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಶಿವಣ್ಣ ಸೂಪರ್ ಆಗಿ ಮಾಡಿದ್ದಾರೆ. ಹೌದು, ಎಲ್ಲಾರ್ದು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಮೂವಿ. ಎಲ್ಲಾರು ಬಂದ್ ನೋಡಿ. ಕನ್ನಡ ಫಿಲಿಮ್ ಎಲ್ಲಾರು ಬಂದ್ ನೋಡ್ಬೋದು, ಆಯ್ತಾ? ಎಲ್ಲಾರು ಬಂದ್ ನೋಡ್ಬೋದು. ಕನ್ನಡ ಫಿಲಂ ಎಲ್ಲಾರು ನೋಡಿ, ಸ್ಟಾರ್ ವಾರ್ ಮಾಡ್ಬೇಡಿ. ಸೂಪರ್ ಆಗಿದೆ, ಎಲ್ಲಾರು ಬಂದ್ ನೋಡಿ. ಶಿವರಾಜ್ ಕುಮಾರ್ ಅವರು ಆನಂದ್ ಪಿಕ್ಚರ್ ಇಂದ ಈಗ ಇಲ್ಲಿವರೆಗೂ 62 ವರ್ಷದಲ್ಲಿ ಹ್ಯಾಟ್ರಿಕ್ ಆಗಿ ಭಾರಿ ಅಭಿನಯ ಮಾಡಿರುವ ಶಿವನ್ ಪಾತ್ರದಲ್ಲಿ ಯಶಸ್ಸು ಜನ ಎಲ್ಲ ನೋಡಿ ಮೆಚ್ಚುಗೆ ಪಡುವಂಗೆ ಮಾಡೋದು. ಸರ್, ಸಿನಿಮಾ ಬಗ್ಗೆ ಮಾತಾಡಂಗೆ ಇಲ್ಲ. ಸಿನಿಮಾ ಬಗ್ಗೆ ಇಡೀ ನಮ್ ಕರ್ನಾಟಕ ಜನತೆ ಇವತ್ತು ಒಂದ್ ವಿಚಾರ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪಾ ಅಂದ್ರೆ, ಅಭಿಮಾನಿಗಳ ಜೊತೆ ನಮ್ ಬಾಸ್ ಕುತ್ಕೊಂಡ್ರಲ್ಲ, ಆ ಬಾಸು ನಮ್ಗೆ ಕೊಟ್ಟಿರೋ ಮಾಸು ಸಾರ್, ಮಾಸು. ಪ್ರತಿ ಸಿನಿಮಾದಲ್ಲೂ ಅಭಿಮಾನಿಗಳ ಜೊತೆ ಇರ್ತಾರೆ. ಜೈ ಶಿವಣ್ಣ.